ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಭಾನುವಾರದ ಸ್ಪೆಷಲ್ಲಾಗಿ ಚಿಕನ್ ಸಾಂಬಾರನ್ನ ಸ್ಪೆಷಲ್ಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೋಣ. ರುಚಿ ಅಂತ ಅದ್ಭುತವಾಗಿತ್ತು. ಸೊಗಸಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ. ಒಂದೇ ಥರ ಮಾಡ್ತಾ ಇರ್ತೀವಿ, ಈ ಥರ ಹೊಸ ರೀತಿಯಾಗಿ ಮಾಡಿ ಸ್ಪೆಷಲ್ಲಾಗಿ ಟೇಸ್ಟ್ ಕೊಟ್ಟರೆ ಮನೇಲಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬೇಗ ಬೇಗ ಬನ್ನಿ ನೋಡ್ಕೋಣ. ನಾನಿಲ್ಲಿ ಒಂದರಿಂದ 1.5 kg ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ನ ಓಡಿಸ್ಬೇಕಾದ್ರೆ ನೀವು ಮೂಳೆ ಸಮೇತ ಓಡಿಸ್ಕೊಳ್ಳಿ, ಯಾಕಂದರೆ ಮೂಳೆ ಮತ್ತು ಚರ್ಮ ಎರಡೂ ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ. ಕೆಲವೊಂದ್ಸಲಿ ರಬ್ಬರ್ ಥರ ಆಗಿಬಿಡುತ್ತೆ, ಅದಕ್ಕೆ ಚೆನ್ನಾಗಿರಲ್ಲ. ಈಗ ಒಂದು ಮಿಕ್ಸಿ ಜಾರಿಗೆ ಫಸ್ಟು ಒಂದು ಮಸಾಲ ರುಬ್ಬೋತಾ ಇದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ ಎರಡು ಮೆಣಸಿನ್ಕಾಯಿ, ಒಂದು ಇಂಚಷ್ಟು ಶುಂಠಿ ತಗೊಂಡು ಒಂದು ದೊಡ್ಡ ಈರುಳ್ಳಿ ತೊಗೋತಾ ಇದ್ದೀನಿ. 2ರಿಂದ 3 ಗೆಡ್ಡೆಯಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಚೆನ್ನಾಗಿರುತ್ತೆ. ಅದನ್ನು ನಾನು ಸಿಪ್ಪೆ ಸಮೇತ ಹಾಕೋತಾ ಇದ್ದೀನಿ. ಮತ್ತು 1ರಿಂದ 1.5 ಸ್ಪೂನಷ್ಟು ನಾನು ಕರಿಮೆಣಸು ಹಾಕೋತಾ ಇದ್ದೀನಿ. ಮೆಣಸು ಸ್ವಲ್ಪ ಖಾರಕ್ಕೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 2ರಿಂದ 3 ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಬಂದ್ಬಿಡೋಣ. ನೋಡ್ತಾ ಇದ್ದೀರಲ್ಲ, ಈ ಥರ ಗಂಧ ರುಬ್ಬೋ ಥರ ರುಬ್ಬೋಣ. ಒಂದು ಕುಕ್ಕರಲ್ಲಿ ನಾನು 1ರಿಂದ 3 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಸ್ವಲ್ಪ ಫ್ಯಾಟ್ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಇದು ರುಬ್ಬಿದ್ವಲ್ಲ ಈ ಮಸಾಲೆನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಮಾಮೂಲಿ ಎಲ್ಲ ಥರ ಮಾಡೋದಕ್ಕಿಂತ ಸ್ವಲ್ಪ ಗ್ರೇವಿ ಟೈಪ್ ಇರುತ್ತೆ. ಆದರೆ ಸಾಂಬಾರೇ ಇದು, ಆದರೆ ಮುದ್ದೆಗೆ ಒಳ್ಳೆ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಈಗೆಲ್ಲನೂ ಈ ಥರ ಮಿಕ್ಸ್ ಮಾಡ್ಕೋಣ. ನಮ್ಮ ಅತ್ತೆ ಮನೆ ಕಡೆ ಇದೇ ಥರ ಮಾಡೋದು. ನಮ್ಮ ಕಡೆ ಧನಿಯಾ ಪುಡಿ ಹಾಕಿ ಮಾಡ್ತೀವಿ. ಇದು ಸಾಂಬಾರು ಪೌಡ್ರ್ ಹಾಕಿ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮೊದಲೆಲ್ಲ ಅನ್ಕೋತಿದ್ವಿ ಸಾಂಬಾರು ಪುಡಿ ಹಾಕಿ, ಬೇಳೆ ಸಾಂಬಾರು ಪುಡಿ ಹಾಕಿ ಯಾರಾದರೂ ಮಟನ್ ಚಿಕನ್ ಸಾಂಬಾರು ಮಾಡ್ತಾರಾ ಅಂತ. ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡ್ತಿದ್ರಲ್ಲ, ಈಗ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಈಗೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿ ಸ್ವಲ್ಪ ಎಣ್ಣೆ ಬಿಡೋ ಥರ ಆಗ್ತಾಯಿದೆ. ಈ ಹಂತದಲ್ಲಿ ನಾನಿಲ್ಲಿ ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡು ಹಾಕೋಣ. ಇಂಪಾರ್ಟೆಂಟ್ ಏನಂದರೆ ಚಿಕನ್ನ ಮೊದಲೇ ಚೆನ್ನಾಗಿ ತೊಳೆಸ್ಕೊಬಂದ್ಬಿಡಿ ಕಟ್ ಮಾಡಬೇಕಾದ್ರೆ. ಮತ್ತೆ ನೀವೇನಾದರೂ ತೊಳ್ಕೊಂಡ್ರೆ ಅದು ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ. ಆದ್ದರಿಂದ ನಾವು ಯಾವಾಗ್ಲೂ ಚಿಕನ್ನ ಫಸ್ಟೇ ಅಲ್ಲೇ ತೊಳೆಸ್ಕೊಂಡು ಬಂದ್ಬಿಡ್ತೀವಿ. ಮನೇಲಿ ಡೈರೆಕ್ಟಾಗಿ ಕುಕ್ ಮಾಡ್ತೀವಿ. ಕೆಲವೊಬ್ಬರು ಮನೇಲಿ ತೊಳೆದು ಚೆನ್ನಾಗಿ ನೀರು ಇಡಿಸ್ಬಿಟ್ಟು ಹಾಕ್ತಾರೆ. ಆವಾಗ ತಿನ್ನೋಕ್ಕೆ ಆಗಲ್ಲ, ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ. ಆದ್ದರಿಂದ ಮೊದಲೇ ತೊಳೆಸ್ಕೊಂಡು ನೀವು ತೊಗೊಬಂದರೆ ನಿಮಗೆ ಟ್ರೆಂಡಿಯಾಗಿ ಚಿಕನ್ನು ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ. ನೋಡ್ತಿದ್ರಿ, ಈಗ ಮಸಾಲೆಯಲ್ಲೆಲ್ಲ ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹೀಗೆ ಕೂಡ ಹಾಕ್ಬಿಡ್ತೀನಿ. ಹೀಗೆ ಹಾಕ್ಕೊಂಡು ಈಗ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಈ ಮಸಾಲೆಯಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋವರೆಗೂ ನಾವು ಇದನ್ನು ನೋಡ್ತಿರಲ್ಲ ಹೀಗೆ ಹುರ್ಕೋಬೇಕು. ಇದನ್ನು ಹುರಿದ್ಬಾರ್ದು ಕೂಡ ಅಂತಾರೆ. ಹೀಗೆ ಡೈರೆಕ್ಟಾಗಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ನಿಮಗೆ ಮಾಂಸ ಕೂಡ ಬೆಂದಿರುತ್ತೆ. ಚಿಕನ್ ಬೇಗ ಬೆಂದಿರೋದ್ರಿಂದ ನೋಡಿ ಇಲ್ಲಿ ನೀರೆಲ್ಲ ಬಿಟ್ಕೊಂಡು ಯಾವ ಥರ ಬೆಂದಿದೆ ಅಂತ. ಈ ನೀರು ಬಿಡೋವರೆಗೂ ನಾವು ಉಪ್ಪು ಹಾಕಿದ್ಮೇಲೆ ನೀರು ಬಿಡುತ್ತೆ. ಆ ನೀರು ಬಿಡೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನಿಲ್ಲಿ ಮಸಾಲೆ ರುಬ್ಬಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಈ ಕಾಯಿ ತುರಿಗೆ ಒಂದು 3 ಸ್ಪೂನಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಗೋಡಂಬಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ. 2 ಇಂಚಷ್ಟು ಚಕ್ಕೆ, ಒಂದು 4-5ರಿಂದ 5 ಲವಂಗ ಹಾಕೋತಾ ಇದ್ದೀನಿ ಸ್ನೇಹಿತರೆ. 1ರಿಂದ 1.5 ಸ್ಪೂನಷ್ಟು ನಾನು ಕಡಲೆ ಕೂಡ ಹಾಕೋತಾ ಇದ್ದೀನಿ. ಸಾಂಬಾರು ತುಂಬ ತಿಕ್ಕಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಕಡಲೆನ 1.5 ಸ್ಪೂನಷ್ಟು ಹಾಕ್ಕೊಂಡು ನಾನಿಲ್ಲಿ ಮಸಾಲೆ ಪುಡಿನ ಹಾಕೋತಾ ಇದ್ದೀನಿ. ಮಾಮೂಲಿ ಬೇಳೆ ಸಾಂಬಾರು ಪುಡಿ ಉಪಯೋಗಿಸ್ತೀವಲ್ಲ ಆ ಥರ. ನಾನು ಯಾವುದೇ ಥರದ ಧನಿಯಾ ಅಥವಾ ಗರಂ ಮಸಾಲ ಕೂಡ ಉಪಯೋಗಿಸ್ತಾ ಇಲ್ಲ. ಬರೀ ಸಾಂಬಾರು ಪೌಡ್ರಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಟೊಮೊಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಇದನ್ನೆಲ್ಲ ನೀವು ಹುರಿದು ಕೂಡ ಮಾಡ್ಕೊಳ್ಬೋದು ಅಥವಾ ಈ ಥರ ಹಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಯಾಕಂದರೆ ನಾವು ಫಸ್ಟೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕಿರೋದ್ರಿಂದ ಇದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಬಾದ್ಮೇಲೆ ಚೆನ್ನಾಗಿ ಗಂಧ ರುಬ್ಬೋ ಥರ ರುಬ್ಬಬೇಕು. ಇದಾದಮೇಲೆ ನಾವು ಫ್ರೈ ಮಾಡ್ಕೊಂಡಿದ್ವಂತಲ್ಲ
ಆ ಚಿಕನ್ಗೆ ನಾವು ಈ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಮೊದಲೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಯಾಕಂದರೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಮಸಾಲೆಗೆ ಖಾರ ಎಲ್ಲ ಹಿಡಿದಾಗ ಆ ಸಾಂಬಾರು ಟೇಸ್ಟಾಗಿ ಬರುತ್ತೆ. ಈಗ ನೀವು ಒಂದೆರಡು ನಿಮಿಷ ಕುದಿಸಾದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋತಾ ಇದ್ದೀನಿ. ಮೊದಲೇ ನಾವು ಉಪ್ಪು ಖಾರ ಎಲ್ಲ ಬೆರೆಸಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ನಮಗೆ ಇಷ್ಟು ಸಾಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಸಾಂಬಾರು ಸ್ವಲ್ಪ ಕುದೀತಾ ಕುದೀತಾ ತಿಕ್ಕಾಗಿ ಬರುತ್ತೆ. ಇದನ್ನು ನೀವು ಕೂಗಿಸೋ ಅವಶ್ಯಕತೆ ಏನಿಲ್ಲ. ಸುಮ್ಮನೆ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಮಸಾಲೆ ಬೆಂದರೆ ಸಾಕು, ನಿಮಗೆ ಸಾಂಬಾರು ರೆಡಿ ಆಗುತ್ತೆ. ಯಾಕಂದರೆ ಮೊದಲೇ ನಾವು ಫ್ರೈ ಮಾಡಬೇಕಾದ್ರೆ ನಾವೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ನೋಡ್ತಿದ್ರಲ್ಲ, ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನು. ಮುದ್ದೆಗೆ, ರೈಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೈಟ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಕೂಡ ತುಂಬ ರುಚಿಯಾಗಿ ಬರುತ್ತೆ. ನೋಡ್ತಿದ್ರಲ್ಲ, ಈಗ ಒಂದು ಮೇಲ್ಗಡೆ ನಾನು ಕುಕ್ಕರ್ ವಿಷಲ್ ಹಾಕ್ತಿದ್ದೇನೆ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುಕ್ ಮಾಡಿದ್ರೆ ಈಸಿಯಾಗಿ ನಿಮ್ಮ ಮನೇಲಿ ರೆಡಿ ಆಗುತ್ತೆ. ನೋಡ್ತಿದ್ರಲ್ಲ, ನಾನು ಸ್ವಲ್ಪ ಚಾಪ್ಸ್ ಕೂಡ ಮಾಡ್ಕೊಂಡಿದ್ದೆ ಇದ್ರ ಜೊತೆಗೆ. ತುಂಬ ರುಚಿಯಾಗಿತ್ತು. ನೀವು ಈ ಥರ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಸೊಗಸಾಗಿರುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.